ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಹೆಂಡತಿ ಬಳಿ ಆಕೆಯ ಗೆಳತಿಯರ ಬಗ್ಗೆ ಕೇಳಿದರೆ ಸಿಟ್ಟು ಬರದೇ ಇರುತ್ತಾ? ಮದುವೆ ಬಳಿಕ ಜೀವನ ಸಂಗಾತಿ ಜೊತೆಗೆ ಸುಖ ದುಃಖವನ್ನು ಹಂಚಿಕೊಂಡು ಹೋಗಬೇಕು. ಆಗ ಮಾತ್ರ ಸಂಸಾರ ಹಾಳು ಜೀವನಂತೆ ಇರಲು ಸಾಧ್ಯ. ನಮಗೆಲ್ಲ ಗೊತ್ತೇ ಇದೆ, ಮದುವೆ ಎನ್ನುವುದು ಮಕ್ಕಳಾಟವಲ್ಲ. ಇದು ಜೀವನ ಪೂರ್ತಿಯಾಗಿ ಸಂಗಾತಿ ಜೊತೆಗೆ ಬಾಳುತ್ತೇವೆ ಎನ್ನುವುದು ಅಧಿಕೃತವಾಗಿ ಘೋಷಿಸುವಂತಹ ಸುಸಂದರ್ಭ. ಇಲ್ಲಿ ಒಂದು ಕಡೆ ಸಡಗರ ಸಂಭ್ರಮ ಅಂದರೆ, ಮತ್ತೊಂದು ಕಡೆ ಗಂಡು ಹೆಣ್ಣಿನ ಭವಿಷ್ಯ ಜೀವನದ ಬಲವಾದ ನಂಬಿಕೆ. ಇಂದು ಸಂಸ್ಕೃತಿಯಲ್ಲಿ ಗಂಡು ಹೆಣ್ಣು ಇಬ್ಬರು ಸಪ್ತಪದಿಯ ತುಳಿಯುವುದೇ ಒಬ್ಬರನ್ನೊಬ್ಬರು ಅರಿತು ಜೀವನದಕ್ಕೂ ಕಷ್ಟ ಸುಖಗಳಲ್ಲಿ ಸಮಭಾಗಿಯಾಗಿ ಸಂಸಾರದ ರಥ ಅತ್ತಿತ್ತ ಅಲುಗಾಡದಂತೆ ಮುನ್ನಡೆಸುತ್ತವೆ ಎಂಬ ಪ್ರತಿಜ್ಞೆ ಮೇಲೆ. ಹಾಗಾಗಿ ಈ ಸಮಯದಲ್ಲಿ ನಿಮ್ಮಿಬ್ಬರ ಪ್ರತಿಯೊಂದು ನಿರ್ಧಾರಗಳು ಪ್ರಾಮುಖ್ಯತೆ ಬೀರುತ್ತದೆ. ಇನ್ನು ಸಂಸಾರ ಅಂದ ಮೇಲೆ ಒಂದು ಮಾತು ಬರುತ್ತದೆ, ಒಂದು ಮಾತುಗ ಹೋಗುತ್ತದೆ. ಅದರಿಂದ ಮಾತನಾಡುವ ಮುನ್ನ ನಾವು ತುಂಬ ಎಚ್ಚರದಿಂದಿರಬೇಕು. ಅದರಲ್ಲೂ ಕೆಲವು ವಿಷಯಗಳನ್ನು ಗಂಡನಾದವನು ತನ್ನ ಸಂಗಾತಿಗೆ ಹೇಳಬೇಕೆನಿಸಿದರೂ ಕೇಳದಿದ್ದರೆ ಆತನ ಸಂಸಾರ ಸುಖವಾಗಿ ಮುನ್ನಡೆಯುತ್ತದೆ ಎನ್ನುವುದರ ಬಗ್ಗೆ ನೋಡೋಣ. ಗೆಳೆಯರ ಬಗ್ಗೆ ಕೇಳಬೇಡಿ. ಹೆಂಡತಿಯ ಹತ್ತಿರ ಯಾವಾಗಲೂ ಆಕೆಯ ಗೆಳತಿಯರ ಬಗ್ಗೆ ಹೆಚ್ಚು ಕೇಳುತ್ತಿದ್ದರೆ ನಿಮಗೆ ಅವರ ಬಗ್ಗೆ ಆಸಕ್ತಿ ಇದೆ ಎಂದಾಗುತ್ತದೆ. ಆದ್ದರಿಂದ ಪುರುಷರೇ, ದಯವಿಟ್ಟು ನಿಮ್ಮ ಪತ್ನಿಯ ಬಳಿ ಗೆಳತಿಯ ಬಗ್ಗೆ ಪ್ರಶ್ನೆಗಳು ಕೇಳಬೇಡಿ. ಒಂದು ವೇಳೆ ಆಕೆಯ ನಿಮ್ಮ ಬಳಿ ಬಂದು ಹೇಳಿಕೊಳ್ಳುತ್ತಿದ್ದರೆ ಹೆಚ್ಚು ಕಿವಿ ಕೊಡಬೇಡಿ. ಇಲ್ಲವಾದಲ್ಲಿ ನೀವು ಉತ್ತರಿಸುತ್ತಾ ಹೋಗಬೇಕಾಗುತ್ತದೆ. ಆದ್ದರಿಂದ ಉತ್ಸಾಹಿಗಳಾಗಿರಿ, ಆದರೆ ಅಂತಹ ವಿಷಯಗಳು ಬಂದಾಗ ಹೆಚ್ಚು ಪ್ರೋತ್ಸಾಹಿಸಿದಿರಿ. ನನಗೆ ಕಿಂಚಿತ್ತು ಕಡದ ವಿಷಯ ನಿನಗೇಕೆ ಅಷ್ಟೊಂದು ಕಾಡುತ್ತಿದೆ ಎಂದು ಕೇಳಬೇಡಿ. ಇದು ಸಹ ನಿಜಕ್ಕೂ ಅವರವರ ಮನಸ್ಸಿಗೆ ಸಂಬಂಧಪಟ್ಟ ವಿಷಯವೇ. ಏಕೆಂದರೆ ಪ್ರತಿಯೊಬ್ಬರ ಮನಸ್ಸಿಗೆ ಒಂದೊಂದು ರೀತಿ ಇರುತ್ತದೆ. ಕೆಲವರು ಗಟ್ಟಿ ಮನಸ್ಸುಳ್ಳವರಾಗಿದ್ದರೂ ಎಂತಹ ಕಷ್ಟದ ಸಂದರ್ಭವೇ ಬಂದರೂ ಧೈರ್ಯವಾಗಿ ಎದುರಿಸಿ ಮುನ್ನಾಗುತ್ತಾರೆ. ಅದೇ ಇನ್ನು ಹಲವಾರು ಮಂದಿ ಕೇವಲ ಒಂದು ಸಂದರ್ಭವನ್ನೇ ಎದುರಿಸಲು ಅಸಮರ್ಥರಾಗಿರುತ್ತಾರೆ. ಅದಕ್ಕೆ ಅವರು ಬೆಳೆದು ಬಂದ ವಾತಾವರಣವು ಕಾರಣವಾಗಿರಬಹುದು. ಹಾಗಂದ ಮಾತ್ರಕ್ಕೆ ಅಂತಹವರನ್ನು ಕಡೆಗಣಿಸುವುದು ಸರಿಯಲ್ಲ. ಆ ಕ್ಷಣಕ್ಕೆ ಅವರಿಗೆ ಬೇಕಿರುವುದು ಧೈರ್ಯ ಹೇಳುವ ಇನ್ನೊಂದು ಸ್ನೇಹಪೂರ್ವಕ ಹೃದಯ. ಅದು ನೀವು ಏಕಾಗಬಹುದು. ಅದರಿಂದ ನಿಮ್ಮ ಹೆಂಡತಿಯ ಯಾವುದೋ ನಿಮಗೆ ಗೊತ್ತಿರುವ ಅಥವಾ ಗೊತ್ತಿಲ್ಲದಿರುವ ಸಮಸ್ಯೆ ಬಹಳವಾಗಿ ಕಾಡುತ್ತಿದೆ ಎಂದರೆ ಮೊದಲು ಅದರ ಬಗ್ಗೆ ವಿಶೇಷವಾಗಿ ಆ ಸಮಸ್ಯೆಯ ಬಗ್ಗೆ ಕುಳಿತು ಮಾತನಾಡಿ ಆಕೆಯನ್ನು ಅದರಿಂದ ಮುಕ್ತಗೊಳಿಸಿ. ತೂಕ ಅಥವಾ ಸೊಂಟದ ಅಳತೆಯ ಬಗ್ಗೆ ಕೇಳಬೇಡಿ. ತನ್ನ ಹೆಂಡತಿಯ ಬಳಿ ತೂಕ ಅಥವಾ ಸೊಂಟದ ಅಳತೆಯ ಬಗ್ಗೆ ಅಥವಾ ಯಾವುದೇ ದೈಹಿಕ ಗುಣಲಕ್ಷಣಗಳನ್ನು ಬಗ್ಗೆ ತಪ್ಪಿಯೂ ಕೇಳಬಾರದು. ಇದು ಬಹಳ ಪ್ರಮುಖ ವಿಷಯ. ಯಾಕೆಂದರೆ ಆ ಮಾತು ತಾವು ನೋಡುವ ದೃಷ್ಟಿಕೋನ ಬಗ್ಗೆ ಬೆರಳು ಮಾಡಿ ತೋರಿಸಿದಂತಾಗುತ್ತದೆ. ನಿನಗೆ ಅರ್ಥವಾಗುವುದಿಲ್ಲ ಬಿಡು ಎಂಬ ತಾತ್ಸಾರ ಎಂದಿಗೂ ಬೇಡ. ಸಂಸಾರ ಎಂದ ಮೇಲೆ ಅದರ ಏಳಿಗೆ ಗಂಡ ಹೆಂಡತಿಯ ಇಬ್ಬರು ಸಮಾನವಾಗಿ ಶ್ರಮಿಸಬೇಕು. ಮಾತೆ ಇದೆಲ್ಲ. ಪ್ರತಿಯೊಬ್ಬ ಗಂಡಸಿನ ಯಶಸ್ಸಿನ ಹಿಂದೆ ಒಂದು ಹೆಣ್ಣು ಇದ್ದೇ ಇರುತ್ತಾಳೆ ಎಂದು ಇದು ಮತ್ತೆ ಹೇಗೆ? ನೀವು ಕೈ ಹಾಕುವ ಪ್ರತಿಯೊಂದು ಕೆಲಸವೋ ಅಥವಾ ನಿಮಗೆ ಕರಗತವಾಗಿರುವ ಯಾವುದೋ ಕೆಲಸ ನಿಮಗೆಕ್ಕು ಬರಬೇಕು ಎಂದೇನಿಲ್ಲ. ಅಷ್ಟಕ್ಕೂ ನೀವು ಆ ನಿರ್ದಿಷ್ಟವಾದ ಕೆಲಸ ಅಥವಾ ವಿಷಯವನ್ನು ಕಲಿತೇ ತಾನೇ ಪರಿಣಿಸಿ ಸಾಧಿಸಿರುವುದು. ಅಂದ ಮೇಲೆ ಆಕೆಗೂ ಅದರ ಬಗ್ಗೆ ಮನವರಿಕೆ ಮಾಡಿಕೊಡಿ. ಈ ವಿಷಯದ ಬಗ್ಗೆ ನೀವೊಬ್ಬರೇ ಕಷ್ಟ ಪಡಬೇಕೆನ್ನುವ ಯಾವುದೇ ನಿಯಮವೇನಿಲ್ಲ ಅಲ್ಲವೇ? ಅಂದ ಮೇಲೆ ಇಂದು ನಿಮ್ಮ ಆಕೆಗೆ ಅರ್ಥೈಸಲು ಮಾಡುವ ಸಣ್ಣ ಪ್ರಯತ್ನ ಮುಂದೆ ನಿಮಗೆ ಆಕೆಗೆ ಸಮಯೋಚಿತ ಸಲಹೆ ಮತ್ತು ಬುದ್ಧಿವಂತಿಕೆಯ ಮಾರ್ಗದರ್ಶನದಿಂದ ಬಹುದೊಡ್ಡ ಯಶಸ್ಸನ್ನು ತಂದು ಕೊಡಬಹುದು. ಏಕೆಂದರೆ ಯಾವುದೇ ಒಬ್ಬ ವ್ಯಕ್ತಿಯ ಸರಿಯಾದ ತರಬೇತಿ ಮತ್ತು ಮಾರ್ಗದರ್ಶನ ದೊರೆತರೆ ಆತ ಎಂತಹ ಕಠಿಣ ಕೆಲಸವನ್ನು ಬೇಕಾದರೂ ಸುಲಭವಾಗಿ ಸಾಧಿಸಬಲ್ಲ ಮತ್ತು ಯಾವ ಮಟ್ಟಕ್ಕೆ ಬೇಕಾದರೂ ಏರಬಲ್ಲ ಎಂದು ನಿನಗೆ ಗೊತ್ತು. ಇದು ಸಾಂಸಾರಿಕ ನೌಕೆಯಲ್ಲಿರುವ ಗಂಡ ಹೆಂಡತಿಯ ಇಬ್ಬರಿಗೂ ಅನ್ವಯಿಸುತ್ತದೆ. ಮದುವೆ ಆಗಿರುವುದೇ ದೊಡ್ಡ ತಪ್ಪು.
ಪ್ರತಿಯೊಂದು ದಾಂಪತಿಗೂ ತಮ್ಮ ವೈವಾಹಿಕ ಜೀವನದ ಮೇಲೆ ಒಂದಲ್ಲ ಒಂದು ದಿನ ಜಗಳೇ ಬಂದೇ ಬರುವುದು. ಆದರೆ ಜಗಳದ ವೇಳೆ ನೀವು ಇಂತಹ ಸಂಶಯದ ಬಗ್ಗೆ ಮಾತನಾಡಿದರೆ ಆಗ ಅದು ದೊಡ್ಡ ಸಮಸ್ಯೆ ಉಂಟು ಮಾಡಬಹುದು. ಜಗಳವಾಡ ವೇಳೆ ಮದುವೆಯಾಗಿರುವುದು ದೊಡ್ಡ ತಪ್ಪು ಎಂದು ಹೇಳಬೇಡಿ. ಇದು ಬಹುದೊಡ್ಡ ಆರೋಪವಾಗಿದೆ ಮತ್ತು ವೈವಾಹಿಕ ಸಂಬಂಧ ಮೇಲೆ ಗಾಢವಾದ ಪರಿಣಾಮ ಬೀರಬಹುದು. ನಿನ್ನ ಉದ್ಯೋಗಿಂತಲೂ ನನ್ನ ಉದ್ಯೋಗವು ಹೆಚ್ಚು ಮುಖ್ಯ. ಪ್ರೀತಿ, ನಂಬಿಕೆ, ಗೌರವ ಮತ್ತು ಹೊಂದಾಣಿಕೆಯು ಮದುವೆಯ 4 ಕಂಬಗಳು ಇದ್ದಂತೆ. ಇದರಲ್ಲಿ ಒಂದು ಹಂಬಲವು ದುರ್ಬಲವಾದರೂ ಅದರಿಂದ ಮದುವೆ ಎನ್ನುವ ಕಟ್ಟಡವು ಅಲುಗಾಡಲು ಆರಂಭವಾಗುವುದು. ಸಂಬಂಧಕ್ಕೆ ಗೌರವ ನೀಡಲು ಪ್ರಯತ್ನಿಸಿ. ಉದ್ಯೋಗವು ಸಂಬಂಧಕ್ಕಿಂತಲೂ ಮಿಗಿಲು ಎಂದು ಹೇಳಲು ಹೋಗಬೇಡಿ. ಇದರಿಂದ ನೀವು ಸಂಗಾತಿಯ ಜವಾಬ್ದಾರಿಗೆ ಅಗೌರವ ನೀಡಿದಂತೆ ಆಗುವುದು ಮತ್ತು ಅವರೇ ದೇಣಿಗೆಯ ಕಡೆಗಣಿಸಲ್ಪಟ್ಟಿದೆ ಎಂದು ಹೇಳಿದಂತೆ. ನೀವು ಕೆಲವೊಂದು ಸಲ ತುಂಬಾ ಮಹತ್ವ ಉದ್ಯೋಗ ನಿಮ್ಮ ಸಂಗಾತಿಗಿಂತಲೂ ಹೆಚ್ಚು ದುಡಿಯಬಹುದು ಅಥವಾ ಯಶಸ್ಸು ನಿಮಗೆ ಸಿಕ್ಕಿರಬಹುದು, ಮಾಡುತ್ತಿರಬಹುದು. ಆದರೆ ಸಂಗಾತಿಯ ಮನನೋಯಿಸುವಂತಹ ಹೇಳಿಕೆ ನೀಡುವುದು ಸರಿಯಲ್ಲ. ಅರ್ಥ ಆಯ್ತಾ ಫ್ರೆಂಡ್ಸ್? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್.